ನಾವು ಅಂದ್ಕೊಂಡಿದ್ದ ತುಂಬ ಕೆಲಸಗಳು ಆಗಲ್ಲ. ಕಾರಣ ಏನು ಅಂದರೆ ಅಧಿಕಾಂಶ ಜನರು ಬೇರೆಯವರಿಗೆ ತಮ್ಮ ಗುರಿ ಬಗ್ಗೆ, ಕನಸಿನ ಬಗ್ಗೆ, ಪ್ಲ್ಯಾನ್ ಬಗ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಹೇಳಲಿಕ್ಕೆ ತಮ್ಮೆಲ್ಲ ಎನರ್ಜಿನ ವೇಸ್ಟ್ ಮಾಡ್ತಾರೆ. ಇನ್ನೂ ಆ ಕೆಲಸ ಆಗೇ ಇರಲ್ಲ, ಗುರಿ ಮುಟ್ಟೇ ಇರಲ್ಲ. ಇನ್ನೂ ಗೆಲ್ಲದೆ ಇರೋ ಆಟಕ್ಕೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಟ್ರಾಫಿನೇ ಗೆದ್ದು ಬಂದಿದ್ದೀವಿ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗುರಿನ ವಿಸ್ತಾರವಾಗಿ ವರ್ಣಿಸ್ತಾರೆ, ಯೋಜನೆ ಎಲ್ಲ ಹೇಳ್ತಾರೆ. ಯಾಕಂದರೆ ಅವರಿಗೆ ಪ್ರತಿಕ್ರಿಯೆ ಬೇಕಾಗಿದೆ, ಅವರಿಂದ ಒಂದು ಒಪ್ಪಿಗೆ ಬೇಕಾಗಿದೆ, ಜನರಿಂದ ಮನ್ನಣೆ ಬೇಕಾಗಿದೆ. ಒಳ್ಳೆ ಪ್ರತಿಕ್ರಿಯೆ ಬಂದಿಲ್ಲ ಅಂದರೆ ಆ ಕನಸು ನುಚ್ಚುನೂರಾಗತ್ತೆ, ಆ ಐಡಿಯಾ ಅಲ್ಲೇ ನಶಿಸಿ ಹೋಗ್ತದೆ. ಬ್ರಹ್ಮಾಂಡ ಜೀವಂತಿಕೆಗೆ ಪ್ರತಿಕ್ರಿಯೆ ಕೊಡ್ತದೆ. ನಾವು ಹೇಗಿದ್ದೀವೋ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತದೆ ಹೊರತು ನಾವು ಏನು ಆಗಬೇಕು ಅಂದ್ಕೊಂಡಿದ್ದೀವೋ ಅದಕ್ಕಲ್ಲ. ನಾವು ನಮ್ಮ ಗುರಿಗೆ, ನಮ್ಮ ಕೆಲಸಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ನಾವು ಮರಳಿ ಕಂಫರ್ಟ್ ಝೋನಿಗೆ ಹೋಗಿ ಸೇರ್ಕೊಂಡು ಬಿಡ್ತೀವಿ, ನಾರ್ಮಲ್ ಆಗ್ತೀವಿ. ಯಾಕಂದರೆ ನಮಗೆ ಪ್ರಶಂಸೆ ಬೇಕು, ಪ್ರೋತ್ಸಾಹಿಸೋರು ಬೇಕು, ನಮಗೆ ಅರ್ಥ ಮಾಡ್ಕೊಳ್ಳೋರು ಬೇಕು, ನಮ್ಮನ್ನು ಸಮರ್ಥಿಸ್ಕೊಳ್ಳೋರು ಬೇಕು. ಆ್ಯಕ್ಚುಲಿ ಇದರ ಅವಶ್ಯಕತೆಯೇ ಇಲ್ಲ. ನಾವು ಕೇವಲ ಪ್ರೊಸೆಸ್ನ ಅನುಸರಣೆ ಮಾಡಬೇಕಾಗಿದೆ. ನಿಮ್ಮ ಎಷ್ಟೋ ವಿಚಾರಗಳು, ಒಳ್ಳೊಳ್ಳೆ ಐಡಿಯಾಗಳು ನೀವು ಬರೀ ಅದ್ರ ಬಗ್ಗೆ ಮಾತಾಡಿಕೊಂಡೆ, ವರ್ಣನೆ ಮಾಡಿಕೊಂಡೆ ಅದನ್ನು ನಾಶ ಮಾಡಿಬಿಟ್ಟಿದ್ದೀರಾ. ಹೀಗೀಗೆ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಕೊಚ್ಚಿಕೊಂಡೆ ಆ ಕೆಲಸ ಆಗದೇ ಇರೋ ರೀತಿ ಮಾಡಿಬಿಟ್ಟಿದ್ದೀರಾ. ಅತಿಯಾಗಿ ಉತ್ತೇಜನಗೊಂಡು ಕೆಲಸ ಆಗೋದಕ್ಕಿಂತ ಮುಂಚೆ ಅದನ್ನು ಹೇಳಿಬಿಡೋದು, ಪ್ರಗತಿಯ ಭ್ರಮೆ. ಇದೇ ನಮ್ಮ ಕೆಲಸ ಆಗದೇ ಇರಲಿಕ್ಕೆ ಇರುವಂತಹ ಅದೃಶ್ಯ ಜಾಲ. ಏನು ಗೊತ್ತಾ, ನಮ್ಮ ಯೋಚನೆ, ಪ್ಲ್ಯಾನ್, ಐಡಿಯಾ ಏನಿದೆ ಅದು ಬೀಜದ ತರಹ. ಅದನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಳ್ಬೇಕು. ಒಂದು ಬೀಜಕ್ಕೆ ತುಂಬ ಬೆಳಕು, ತುಂಬ ಗಾಳಿ ಕೊಟ್ಟರೆ ಯಾವ ರೀತಿ ನಾಶ ಆಗುತ್ತೋ ಅದೇ ರೀತಿ ನಾವು ಆ ಗುರಿ ಬಗ್ಗೆ ಅದನ್ನು ಹೇಳ್ಕೊಳ್ತಾ ತಿರುಗಾಡೋದ್ರಿಂದ, ಬೇರೆಯವರ ಒಪ್ಪಿಗೆಗೆ ನಾವು ಕಾಯ್ತಾ ಇರೋದ್ರಿಂದ ಆ ಕೆಲಸ ಆಗಲ್ಲ. ಅದನ್ನು ಅದೃಶ್ಯವಾಗಿಡಬೇಕು, ಆವಾಗಲೇ ಅದು ದೃಶ್ಯಕ್ಕೆ ಬರ್ತದೆ. ಅದಕ್ಕಾಗಿ ಶಕ್ತಿಯ ಅವಶ್ಯಕತೆ ಇದೆ, ಪರಿಪಕ್ವತೆಯ ಅವಶ್ಯಕತೆ ಇದೆ. ನೀವೇನು ಮಾಡ್ತಾ ಇದ್ದೀರಾ, ಯಾವ ಬೀಜ ಹಾಕ್ತಾ ಇದ್ದೀರಾ ಅದು ಯಾರಿಗೂ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾರಿಂದಲೂ ಪ್ರೋತ್ಸಾಹ, ಒಪ್ಪಿಗೆ ಬೇಕಾಗಿಲ್ಲ. ಏನಾಗಿದೆ ಅಂದರೆ ನಮಗೆ ಬೇರೆಯವರ ಒಪ್ಪಿಗೆ ಬೇಕು. ಹಾಗಾಗಿ ನಾವು ಕೆಲವೊಂದು ಕೆಲಸನ ಬೇರೆಯವರು ಒಪ್ಪಿಲ್ಲ ಅಂತ ನಾವು ಮಾಡಲ್ಲ. ಯಾರೂ ನೋಡದೇ ಇದ್ದಾಗ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅದು ಮುಖ್ಯ ಆಗುತ್ತೆ. ನೀವೇನು ಮಾಡ್ತಾ ಇದ್ದೀರೋ ಅದ್ರ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಇದು ಬ್ರಹ್ಮಾಂಡಕ್ಕೆ ಅರ್ಥ ಆಗ್ತದೆ. ಬ್ರಹ್ಮಾಂಡಕ್ಕೆ ಅರ್ಥ ಆಗೋದು ಸೃಜನತೆಯ ಭಾಷೆ. ನೀವು ಸುಮ್ಮನೆ ಸೈಲೆಂಟಾಗಿ ನಿಮ್ಮ ಕಾರ್ಯ ಮಾಡ್ತಾ ಇದ್ದಾಗ, ನೀವು ಸುಮ್ಮನಿದ್ದಾಗ ನೀವು ಕೇಳ್ತೀರಾ, ನೀವು ಕೇಳಿದಾಗ ನೀವು ಅರ್ಥ ಮಾಡ್ಕೋತೀರಾ, ನೀವು ಅರ್ಥ ಮಾಡ್ಕೊಂಡಾಗ ನೀವು ಕಾರ್ಯಪ್ರವೃತ್ತರಾಗ್ತೀರಾ, ನೀವು ಕಾರ್ಯಪ್ರವೃತ್ತರಾದಾಗ ರಿಸಲ್ಟ್ ಬರ್ತದೆ. ಬ್ರಹ್ಮಾಂಡ ಪರಿಣಾಮನ ಪ್ರಕಟ ಮಾಡ್ತದೆ. ಯಾವ ಬಾಗಿಲು ಮುಚ್ಚಿದೆ ಅಂತ ನಿಮ್ಗೆ ಅನಿಸ್ತಾ ಇತ್ತು ಅದು ಕಡಿಮೆ ಪ್ರಯತ್ನದಿಂದ ಓಪನ್ ಆಗುತ್ತೆ. ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ನೀವು ಬೇರೆಯವರನ್ನು ಒಪ್ಪಿಸಲಿಕ್ಕೆ, ಸಾಬೀತು ಮಾಡಲಿಕ್ಕೆ ನಿಂತ್ಕೊಂಡಾಗಲ್ಲ, ನೀವು ಅದೇ ಆಗಲಿಕ್ಕೆ ನಿಮ್ಮ ಎನರ್ಜಿ ಹಾಕಿದಾಗ. ಸಮಸ್ಯೆ ಏನು ಅಂದರೆ ನಮಗೆ ಅನುಮೋದನೆ ಬೇಕು. ನಾವು ಆಂತರಿಕ ನಿರ್ಣಯ ತಗೋಬೇಕಂದ್ರೆ ಹೊರಗಡೆಯ ಅನುಮತಿ ಬೇಡ್ತೀವಿ, ಬೇರೆಯವರ ಅನುಮೋದನೆ ಬಯಸ್ತೀವಿ. ಹಾಗಾಗಿ ನಾವು ಅಂದ್ಕೊಂಡಿರುವಂತಹ ಕೆಲಸ ಆಗಲ್ಲ. ನಮ್ಮ ಜೀವನ ಯಾವ ರೀತಿ ಇರಬೇಕು, ಏನು ಮಾಡಬೇಕು, ನಮ್ಮ ಭಾಗ್ಯನ, ನಮ್ಮ ಹಣೆ ಬರನ ಬೇರೆಯವರಿಗೆ ಬರಲಿಕ್ಕೆ ಕೊಟ್ಬಿಡ್ತೀವಿ. ನಮ್ಮ ಕತೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ನಮ್ಮ ಕತೆ ಬರೆಯೋ ಜವಾಬ್ದಾರಿ ಕೊಟ್ಬಿಡ್ತೀವಿ. ನಮ್ಮ ಜೀವನ ನಮ್ಗೆ ಅರ್ಥ ಆದಷ್ಟು ಬೇರೆ ಯಾರಿಗೂ ಅರ್ಥ ಆಗಲ್ಲ. ನಾವು ನಮ್ಮ ಗುರಿ ಬಗ್ಗೆ, ಕನಸಿನ ಬಗ್ಗೆ ಜಾಸ್ತಿ ಹೇಳ್ಕೊಂಡೆ ನಮ್ಮ ಶಕ್ತಿನ ವ್ಯಯ ಮಾಡ್ತೀವಿ. ಆ ಊರ್ಜೆ ವಾಪಸ್ ಬರಲ್ಲ. ಬೇರೆಯವರ ನಿರ್ಧಾರದಲ್ಲಿ, ಬೇರೆಯವರ ನಿರ್ಣಯದಲ್ಲಿ, ಬೇರೆಯವರ ಸಂದೇಹದಲ್ಲಿ, ಬೇರೆಯವರ ತುಲನೆಯಲ್ಲಿ, ಬೇರೆಯವರ ಪೊಳ್ಳು ಸಲಹೆಯಲ್ಲಿ ನಮ್ಮ ಎನರ್ಜಿನ ವ್ಯರ್ಥ ಮಾಡ್ತೀವಿ. ನಮ್ಗೆ ಗೊತ್ತಿದ್ದಷ್ಟು, ನಾವು ರಿಸರ್ಚ್ ಮಾಡಿದಷ್ಟು ಬೇರೆಯವರು ಮಾಡಿರಲ್ಲ. ಆದರೆ ಅವರ ಹತ್ತಿರ ಶಬಾಸ್ಗಿರಿ ತಗೊಳ್ಳಿಕ್ಕೆ, ಅವರನ್ನು ಒಪ್ಪಿಸಲಿಕ್ಕೆ ನಾವು ನಮ್ಮ ಎನರ್ಜಿನ ವೇಸ್ಟ್ ಮಾಡ್ತೀವಿ. ಜೀವನದಲ್ಲಿ ಏನೂ ಸಾಧನೆ ಮಾಡದಿರೋರ ಹತ್ರ ನಾವು ಸಲಹೆ ಪಡಿತೀವಿ. ಈ ರೀತಿ ನಾವು ನಮ್ಮ ಇಂಧನ ವ್ಯಯ ಮಾಡ್ತೀವಿ. ದಾರಿ ಕಠಿಣ ಅನಿಸ್ತದೆ. ಆ್ಯಕ್ಚುಲಿ ದಾರಿ ಕಠಿಣ ಇಲ್ಲ. ನಾವು ಬೇರೆಯವರಿಗೆ ಒಪ್ಪಿಸಲಿಕ್ಕೆ ನಾವು ನಮ್ಮ ಎನರ್ಜಿನ ಹಾಕಿ ನಾವು ವೀಕ್ ಆಗ್ತಾಯಿದ್ದೀವಿ. ಅದೇ ನೀವು ಸುಮ್ಮನೆ ಸೈಲೆಂಟಾಗಿ ನಿಮ್ಮ ನಿರ್ಣಯನ, ನಿಮ್ಮ ಕನಸಿನ ರಕ್ಷಣೆ ಮಾಡೋ ನಿರ್ಧಾರನ ತಗೊಂಡಾಗ ನಿಮ್ಮಲ್ಲಿ ಶಕ್ತಿ ಬರ್ತದೆ. ನೀವು ಕತ್ಲೆಯಲ್ಲಿ ಅದನ್ನು ಯಾರಿಗೂ ಹೇಳದೇ ಇದ್ದಾಗ ನೀವು ಸೃಜನಶೀಲರಾಗ್ತೀರ. ನೀವು ನಿಮ್ಮ ಕಾರ್ಯದ ಕಡೆ ನಿಮ್ಮ ಧ್ಯಾನನ ಕೇಂದ್ರೀಕರಿಸ್ತೀರ. ನೀವು ಬ್ರಹ್ಮಾಂಡದ ತಾಳಮೇಳಕ್ಕೆ
ಕನೆಕ್ಟ್ ಆಗ್ತೀರಾ. ಯಾಕಂದರೆ ಏನು ವಾಸ್ತವಿಕವಾಗಿ ಪ್ರಕಟ ಆಗಬೇಕೋ ಅದು ಒಳಗಿಂದಲೇ ಪ್ರಾರಂಭ ಆಗುತ್ತೆ. ಏನೆಲ್ಲ ಹುಟ್ಟಿದೆಯೋ ಅದೆಲ್ಲವೂ ಅದೃಶ್ಯದಿಂದ ಹುಟ್ಟಿದೆ. ನಿಮ್ಮ ಯೋಜನೆಯನ್ನು ಗುಟ್ಟಾಗಿಡಿ. ಬೇರೆಯವರಿಗೆ ಹೇಳೋದನ್ನು ನಿಲ್ಲಿಸಿ. ಸುಮ್ಮನೆ ಕಾರ್ಯಪ್ರವೃತ್ತರಾಗಿ. ಯಾರನ್ನೂ ಒಪ್ಪಿಸುವ ಅಗತ್ಯ ಇಲ್ಲ. ನೀವೇ ಅದನ್ನು ಜೀವಿಸಬೇಕು. ಸುಮ್ಮನೆ ಯೋಚನೆ ಮಾಡಿ ನೋಡಿ. ಎಷ್ಟೋ ಐಡಿಯಾಗಳು, ಎಷ್ಟೋ ವಿಚಾರಗಳು ನೀವು ಜನ್ಮ ಕೊಡೋದಕ್ಕಿಂತ ಮುಂಚೆ ಅದನ್ನು ನಾಶ ಮಾಡಿದ್ದೀರ. ಯಾಕೆ ಹೇಳಿ? ಅದನ್ನು ಹೇಳ್ಕೊಂಡು ಕತ್ಲೆಯಿಂದ ಬೆಳಕಿಗೆ ತಂದು ಬಿಟ್ಟಿದ್ದೀರಾ. ನೀವು ಬಾಯಿ ಬಿಟ್ಟು ಹೇಳಿದಂಥ ಎಷ್ಟೋ ಐಡಿಯಾಗಳು, ಎಷ್ಟೋ ಗುರಿ, ಎಷ್ಟೋ ಕನಸುಗಳು ಆ ಕೆಲಸ ಆಗಿರಲ್ಲ. ಕಾರಣ ಇದೆ. ಅದೇ ನೀವು ಗುಟ್ಟಾಗಿ ಯಾರಿಗೂ ಹೇಳದೆ ಸೈಲೆಂಟಾಗಿ ಇದ್ದಾಗ, ಆ ಗುಟ್ಟನ್ನು, ಆ ಮಾತನ್ನು ಎಲ್ಲೂ ಹೊರಗಡೆ ಬಿಡದೇ ಇದ್ದಾಗ ಆ ಕೆಲಸ ಆಗಿರುತ್ತೆ. ಬೇಕಾದರೆ ಯೋಚಿಸಿ ನೋಡಿ. ನಿಮಗೆ ಯಾರಿಂದಲೂ ಶಬಾಷ್ಗಿರಿ ಬೇಡ, ಹೊಗಳಿಕೆ ಬೇಡ ಅಂತ ನೀವಿದ್ದಾಗ, ನೀವು ನಿಮ್ಮ ಕ್ರಿಯೆಯಲ್ಲಿ ತಲ್ಲೀನರಾದಾಗ, ಯಾವ ಸಂದೇಹಕ್ಕೂ ಆಸ್ಪದ ಇಲ್ಲದೆ ಇದ್ದಾಗ, ನೀವೇನು ಮಾಡಬೇಕಂತ ಬಯಸ್ತಾ ಇದ್ದೀರೋ ಆ ಕೆಲಸ ಆಗಿರ್ತದೆ. ನೀವೆಷ್ಟು ಡಂಗೂರ ಸಾರಿಸ್ತಿರ್ತೀರೋ, ಈ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಂಡಿರ್ತೀರೋ ಆ ಕೆಲಸ ಯಾವುದೂ ಆಗಿರಲ್ಲ. ನೀವು ಗುಟ್ಟಾಗಿಟ್ಟ, ಯಾರಿಗೂ ಹೇಳದೆ ಬಚ್ಚಿಟ್ಟ ಒಂದು ಮಾತು, ಒಂದು ಮೌನ, ಆ ರಹಸ್ಯನೇ ನಿಮಗೆ ಫಲ ಕೊಟ್ಟಿರ್ತದೆ. ನಾವು ಬೇರೆಯವರಿಗೋಸ್ಕರನೇ ಬದುಕ್ತಾ ಅವರು ಹೊಲಿದಿರೋಂಥ ಕೋಟಲ್ಲಿ ನಾವು ಫಿಟ್ ಆಗ್ಲಿಕ್ಕೆ ನೋಡ್ತೀವಿ. ನಾವು ನಮ್ಮ ಇಚ್ಛೆನ ದಮನ ಮಾಡ್ತೀವಿ. ಅವಶ್ಯಕತೆ ಇದ್ದಾಗ ಬದಲಾಯಿಸ್ಕೊಳ್ಬೇಕಾದಂತಹ ಕೆಲವು ವಿಚಾರಗಳನ್ನು ಬದಲಾಯಿಸ್ಕೊಳ್ಳದೆ ಸ್ಥಗಿತ ಮಾಡಿಬಿಡ್ತೀವಿ. ಬೇರೆಯವರ ದೃಷ್ಟಿಯಲ್ಲಿ ನಾವು ಸರಿ ಅನ್ನಿಸ್ಕೊಳ್ಳಿಕ್ಕೆ ಹೌದು ಅನ್ಬೇಕಾಗಿರೋ ಕಡೆ ಇಲ್ಲ ಅಂತೀವಿ, ಇಲ್ಲ ಅನ್ಬೇಕಾಗಿರೋ ಕಡೆ ಹೌದು ಅಂತೀವಿ. ಅಂದರೆ ಬೇರೆಯವರಿಗೆ ಮೆಚ್ಚಿಸ್ಲಿಕ್ಕೆ ನಾವು ಬದುಕ್ತಾ ಇರ್ತೀವಿ. ಎಷ್ಟೋ ಕಡೆ ಕಾಂಪ್ರಮೈಸು ಆಗಿಬಿಡ್ತೀವಿ. ಯಾಕೆಂದರೆ ಎಲ್ಲಿ ನಾವು ಈ ವಿಚಾರ ಹೇಳಿ ಹಾಸ್ಯಾಸ್ಪದಕ್ಕೆ ಈಡಾಗ್ತೀವೋ, ಯಾರು ನಮ್ಮನ್ನು ಗೇಲಿ ಮಾಡ್ತಾರೋ ಅಂದ್ಕೊಂಡು ನಮ್ಮ ಎಷ್ಟೋ ಐಡಿಯಾಗಳಿಗೆ, ಎಷ್ಟೋ ವಿಚಾರಗಳಿಗೆ ನಾವು ಮನಸ್ಸಲ್ಲೇ ಹೂತಾಗ್ಬಿಡ್ತೀವಿ. ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ನಾವು ನಮ್ಮೊಳಗೆ ಇಳಿಯುವ ಸಾಹಸ ಮಾಡಬೇಕಾಗಿದೆ. ಒಳಗಡೆಯ ಗದ್ದಲನ ಶಾಂತ ಮಾಡಬೇಕಾಗಿದೆ. ಅಂತರಾತ್ಮದ ಮಾತು ಕೇಳಬೇಕಾಗಿದೆ. ಅಲ್ಲಿಂದ ಏನು ಬರ್ತದೆ ಆ ರೀತಿ ನಾವು ಬದುಕಬೇಕು. ಮೌನವಾಗಿದ್ಕೊಂಡೇ ನಾವು ಜೀವನದ ಪುನರ್ನಿರ್ಮಾಣ ಮಾಡಬಹುದು. ಯಾಕೆಂದರೆ ಮೌನದಲ್ಲಿ ಯೋಜನೆ ಆಕಾರ ಪಡಿತದೆ, ಮೌನದಲ್ಲಿ ಸ್ಪಷ್ಟತೆ ಸಿಗ್ತದೆ. ನೀವು ಎಷ್ಟೋ ವರ್ಷಗಳ ಹಿಂದೆ ಅಂದ್ಕೊಂಡಿದ್ದಂತಹ ವಿಚಾರ ಅಥವಾ ಯೋಜನೆ ಅದು ಇನ್ನೂ ಅಲ್ಲೇ ಇದೆ. ನೀವು ಶಾಂತರಾದಾಗ, ಮೌನರಾದಾಗ ಅದು ನಿಮ್ಮ ಅರಿವಿಗೆ ಬರ್ತದೆ. ಅದಕ್ಕೆ ನಿಮ್ಮ ಉಪಸ್ಥಿತಿಯ ಅವಶ್ಯಕತೆ ಇದೆ. ನೀವು ಆ ವಿಚಾರನ, ಆ ಯೋಜನೆನ ಪವಿತ್ರವಾದುದು ಅಂತ ಸಂರಕ್ಷಣೆ ಮಾಡಿ, ಆರೈಕೆ ಮಾಡಿ, ಯಾರಿಗೂ ಹೇಳದೆ ಗುಟ್ಟಾಗಿ ಅದರ ಮೇಲೆ ಕಾರ್ಯಪ್ರವೃತ್ತರಾದರೆ ಬದಲಾವಣೆ ಆಗ್ತದೆ. ನಿಮಗೆ ಗೊತ್ತಾಗ್ತದೆ, ನಾನು ಮುಂದೆ ಹೋಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಬೇರೆಯವರ ಊರ್ಜೆಯ ಅವಶ್ಯಕತೆ ಇಲ್ಲ ಅಂತ. ಯಾಕಂದರೆ ನಿಮ್ಮಲ್ಲೇ ಅಗಾಧ ಶಕ್ತಿ ಇದೆ. ಈ ರೀತಿ ಇದ್ದಾಗ ಬ್ರಹ್ಮಾಂಡಕ್ಕೂ ಗೊತ್ತಾಗುತ್ತೆ ನೀವು ತಯಾರಾಗಿದ್ದೀರಾ ಅಂತ. ನೀವು ತಯಾರಾದಾಗ ಪ್ರಕಟ ಆಗ್ತದೆ. ಪ್ರಕಟ ಆಗೋದಂದರೆ ಬೇಡೋದಲ್ಲ, ಅನುಮತಿ ಕೊಡೋದು. ಬ್ರಹ್ಮಾಂಡಕ್ಕೆ ಅನುಮತಿ ಕೊಡಬೇಕು ಅಂದರೆ ನಾವು ಸರಿಯಾದ ಆವೃತ್ತಿಯಲ್ಲಿ ಇರಬೇಕು. ಭಾವನಾತ್ಮಕ ರೀತಿಯಲ್ಲಿ ಉಪಲಬ್ಧ ಆಗುವ ಅವಶ್ಯಕತೆ ಇದೆ. ಇದೆಲ್ಲ ಯಾವಾಗ ಸಾಧ್ಯ ಅಂದರೆ ಬೇರೆಯವರ ಒಪ್ಪಿಗೆಯ ಭಾರ ಸರಿಸಿದಾಗ, ನಿಮಗೆ ನೀವು ಹತ್ತಿರ ಆದಾಗ, ಗದ್ದಲದಿಂದ ದೂರ ಆದಾಗ, ಬೇರೆಯವರ ತಾಳಕ್ಕೆ ಕುಣಿಯೋದನ್ನು ನಿಲ್ಲಿಸಿ ನಿಮ್ಮಲ್ಲಿ ನೀವು ವಾಪಸ್ಸಾದಾಗ, ನಿಮಗೆ ನೀವು ಪ್ರಾಮಾಣಿಕರಾದಾಗ, ನಿಮಗೆ ಬೇಕಾಗಿದ್ದು ನಿಮಗೋಸ್ಕರ ಕಾಯ್ತಾ ಇದೆ. ನೀವು ಹಿಂತಿರುಗಿ ಕೇಂದ್ರಕ್ಕೆ ಬರಬೇಕು. ನಿಮ್ಮನ್ನು ನೀವು ಅರಿತುಕೊಳ್ಬೇಕು.